ಇದರ ಮುಂಚೆ ನೀವು ಮೀನು ಕಿಸ್ ಮಾಡೋದನ್ನು ನೋಡಿದ್ದೀರಾ? ಈ ವೀಕೆಂಡ್ ನಾನೊಂದು ಸ್ಪೆಷಲ್ ಪ್ಲೇಸನ್ನು ವಿಸಿಟ್ ಮಾಡಿದೆ. ಅದು ಎಲ್ಲಿ ಅಂತ ಗೊತ್ತಾಗಲಿಕ್ಕೆ ವಿಡಿಯೋನು ಎಂಡ್ ತನಕ ನೋಡಿ. ಈ ಪ್ಲೇಸ್ನ ಬಗ್ಗೆ ನಾನು ತುಂಬಾ ಕೇಳಿದ್ದೆ, ಆದರೆ ಇದೇ ನಾನು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡೋದು. ಎಂಟರ್ ಆದಾಗನೇ ಈ ಪ್ಲೇಸಲ್ಲಿ ಏನೇನಿವೆ ಅಂತ ಮ್ಯಾಪ್ಸ್ ಥರ ಹಾಕಿದ್ರು. ಅದು ಮಾತ್ರ ಅಲ್ಲ, ಈ ಥರ ಗೋಡೆಯಲ್ಲಿ ಬೋರ್ಡ್ಸ್ ಕೂಡ ಇತ್ತು. ಈ ಜಾಗದಲ್ಲಿ ಫ್ರೆಶ್ ವಾಟರ್ ಫಿಶ್ ಮತ್ತು ಮೆರೈನ್ ಫಿಶ್ ಕೂಡ ಇತ್ತು. ಫಸ್ಟ್ ನಾನು ಮೆರೈನ್ ಫಿಶ್ ಟನಲನ್ನು ಎಕ್ಸ್ಪ್ಲೋರ್ ಮಾಡಿದೆ. ವೀಕೆಂಡಲ್ಲಿ ಈ ಪ್ಲೇಸ್ ತುಂಬಾ ಕ್ರೌಡೆಡ್ ಆಗಿರುತ್ತೆ. ಈಗ ನೀವು ನೋಡ್ಬೋದು ತುಂಬ ಜನರಿದ್ದಾರೆ. ಆದರೂ ಅಡ್ಜಸ್ಟ್ ಮಾಡಿ ಹೇಗೂ ಫಿಶ್ನ ವೀಡಿಯೋಸನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದೊಂದು ಸಾಲ್ಟ್ ವಾಟರ್ ಫಿಶ್ ಟನಲ್. ಇದರಲ್ಲಿ ಕೋರಲ್ ರೀಫ್ ಮತ್ತು ಸ್ವಲ್ಪ ಸಾಲ್ಟ್ ವಾಟರ್ ಫಿಶ್ ಇತ್ತು. ಇದರಲ್ಲಿ ನನಗೆ ಈ ಸಾಲ್ಟ್ ವಾಟರ್ ಏಂಜಲ್ ಫಿಶ್ ಮಾತ್ರ ಗೊತ್ತಿತ್ತು, ಬೇರೆ ಯಾವುದರ ಹೆಸರು ಕೂಡ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನೊಬ್ಬ ಫ್ರೆಶ್ ವಾಟರ್ ಫಿಶ್ ಪ್ರೇಮಿ. ನನಗೆ ಸಾಲ್ಟ್ ವಾಟರ್ ಫಿಶಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋದೆ. ಇಲ್ಲಿ ಕೂಡ ತುಂಬಾ ಕ್ರೌಡ್ ಇತ್ತು. ಸೊ ಮೆಲ್ಲಗೆ ಒಳಗೆ ಹೋಗಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ಇಲ್ಲಿ ವಾರ್ನಿಂಗ್ ಬೋರ್ಡ್ಸ್ ಇತ್ತು. ಇವೆಲ್ಲ ಕೋರಲ್ ರೀಫ್ ಮತ್ತು ಸ್ವಲ್ಪ ಸ್ಟಾರ್ ಫಿಶ್ ಇದೆಲ್ಲ ಇತ್ತು. ಮೆರೈನ್ ಅಕ್ವೇರಿಯಂ ಲೈಟಿಂಗ್ಗೆ ತುಂಬಾ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಜನರೆಲ್ಲ ಎಕ್ಸೈಟೆಡ್ ಆಗಿ ನೋಡ್ತಾ ಇದ್ರು. ಚಿಕ್ಕ ಮಕ್ಕಳಿಗೆ ಕೂಡ ಸ್ಟಾರ್ ಫಿಶನ್ನು ಫಸ್ಟ್ ಟೈಮ್ ನೋಡೋದು ಖುಷಿಯಾಯಿತು. ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋದೆ. ನಿಮಗೂ ನೋಡ್ಬೋದು ತುಂಬ ಕ್ರೌಡೆಡ್ ಆಗಿತ್ತು. ಪ್ಲಾಂಟೆಡ್ ಟ್ಯಾಂಕ್ ಸೆಟಪ್ ಮಾಡೋ ನನಗೆ ಇಲ್ಲಿಯ ಮೆರೈನ್ ಟ್ಯಾಂಕ್ ಸೆಟಪ್ ಸ್ವಲ್ಪ ಡಿಫ್ರೆಂಟ್ ಅನಿಸಿತ್ತು. ನಿಮ್ಮ ಮನೇಲಿ ಏನಾದರೂ ಮೆರೈನ್ ಟ್ಯಾಂಕ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋದೆ. ಇಲ್ಲಿ ನೀವು ನೋಡ್ಬೋದು ನೇತ್ರಾಣಿಯ ಕೋರಲ್ ಸೆಟಪ್ಪನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಕ್ಯೂಟಾಗಿ ಚಿಕ್ಕ ಚಿಕ್ಕ ಮೀನುಗಳಿತ್ತು. ಈ ಟ್ಯಾಂಕಲ್ಲಿ ನನಗೆ 3 ಫಿಶ್ ಇಷ್ಟವಾಯಿತು. ಫಸ್ಟ್ ಈ ಯೆಲ್ಲೋ ಕಲರ್ ಚಿಕ್ಕ ಮೀನು, ಇದರ ಹೆಸರು ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಈ ಡೋರಿ ಫಿಶ್, ಇದು ತುಂಬಾ ಮೆಜೆಸ್ಟಿಕ್ ಆಗಿತ್ತು. ಮತ್ತು ಈ ಆರೆಂಜ್ ಕಲರ್ ಫಿಶ್ ಕ್ಯೂಟಾಗಿತ್ತು. ಇದಾದಮೇಲೆ ನಾನು ನೆಕ್ಸ್ಟ್ ಟ್ಯಾಂಕಿಗೆ ಹೋದೆ. ಆ ನೆಕ್ಸ್ಟ್ ಟ್ಯಾಂಕಲ್ಲಿ ಲಯನ್ ಫಿಶ್ ಇತ್ತು. ನಿಮಗೆ ಲಯನ್ ಫಿಶ್ ಗೊತ್ತಿದೆಯಾ? ಇದು ಲಯನ್ ಫಿಶ್. ಇದು ಒನ್ ಆಫ್ ದ ವೆನಮಸ್ ಫಿಶಸ್. ಮೆರೈನ್ ಟ್ಯಾಂಕ್ ಹಾಬಿಯಲ್ಲಿ ತುಂಬ ಜನರು ಈ ಮೀನಿಂದಾಗಿ ಹಾಸ್ಪಿಟಲಿಗೆ ಹೋಗಿದ್ದಾರೆ. ಸೊ ನೀವು ಕೇರ್ಫುಲ್ ಆಗಿರಿ. ಇದರ ಬಾಡಿಯಲ್ಲಿ ಸ್ಪೈಕ್ಸ್ ಇರುತ್ತೆ. ಈ ಸ್ಪೈಕ್ಸ್ಗಳು ತುಂಬಾ ವೆನಮಸ್. ಸೊ ಇದರ ಬಗ್ಗೆ ನೀವು ಬೋರ್ಡಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾನು ನೋಡಿದ ಕೋರಲ್ ಸೆಟಪ್ಪಲ್ಲಿ ಈ ಥರ ಚಿಕ್ಕ ಚಿಕ್ಕ ಮೀನುಗಳಿದ್ದವು. ಕಲರ್ಫುಲ್ ಆಗಿತ್ತು, ಕ್ಯೂಟ್ ಆಗಿತ್ತು. ನನಗೆ ಸಹ ತುಂಬ ಇಷ್ಟ ಆಯಿತು. ನಿಮಗೆ ಇದರ ಹೆಸರು ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಸೆಟಪ್ಪಲ್ಲಿ ನಾನು ನೋಡಿದ್ದು ಜೆಲ್ಲಿ ಫಿಶ್ ಯಾವುದು ಸ್ವಿಮ್ ಮಾಡ್ತಿರ್ಲಿಲ್ಲ, ಎಲ್ಲ ಬಾಟಮಲ್ಲಿ ಇತ್ತು. ಸ್ವಿಮ್ ಮಾಡ್ತಿದ್ರೆ ಮೋಸ್ಟ್ಲಿ ಚೆಂದ ಕಾಣಿಸ್ತಿತ್ತು. ಇದು ಫಂಗಸ್ ಥರ ಕಾಣಿಸ್ತಾ ಇದೆ ಈಗ. ಫೈನಲಿ ಒಂದು ಫ್ರೆಶ್ ವಾಟರ್ ಟೆರೇರಿಯಂಗೆ ಬಂದ್ವಿ. ಇದರಲ್ಲಿ ತುಂಬ ಎಂಡ್ಲರ್ ಗಪ್ಪೀಸ್ ಇತ್ತು. ಕಲರ್ಫುಲ್ ಆಗಿತ್ತು, ಚಿಕ್ಕ ಚಿಕ್ಕ ಗಪ್ಪೀಸ್ ಇತ್ತು. ಇಲ್ಲಿಗೆ ಬಂದ ಮೇಲೆ ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು. ಯಾಕೆಂದರೆ ನಾನು ಫಸ್ಟ್ ಒಬ್ಬ ಫ್ರೆಶ್ ವಾಟರ್ ಫಿಶ್ ಲವರ್. ನನಗೆ ಇದೇ ತುಂಬ ಇಷ್ಟ. ಇದರ ಹತ್ತಿರದ ಟ್ಯಾಂಕಲ್ಲಿ ಒಂದು ಲಾಬ್ಸ್ಟರ್ ಇತ್ತು, ರೆಡ್ ಕಲರಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು. ನೆಕ್ಸ್ಟ್ ನಾನು ನೋಡಿದ್ದು ಈ ಥರದ್ದು ಒಂದು ಪ್ಲಾಂಟೆಡ್ ಟ್ಯಾಂಕ್. ಇದರಲ್ಲಿ ನಿಯಾನ್ ಟೆಟ್ರಾಸ್ ಇತ್ತು ಮತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರ ಒಂದು ಟ್ಯಾಂಕನ್ನು ಮನೇಲಿ ಸೆಟಪ್ ಮಾಡಬೇಕಂತ ಆಸೆ ಆಯಿತು. ನೆಕ್ಸ್ಟ್ ಟ್ಯಾಂಕನ್ನು ನಾನು ನೋಡಿದೆ. ಇದರಲ್ಲಿ ತುಂಬಾ ಏಂಜಲ್ ಫಿಶ್ ಮತ್ತು ಮಿಕ್ಸ್ಡ್ ಫಿಶಸ್ ಇತ್ತು. ಮತ್ತು ಸೈಡಲ್ಲಿ ಒಂದು ಮಗುವನ್ನು ಕೂರಿಸಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದಲ್ವ. ಈ ಟ್ಯಾಂಕಲ್ಲಿ ನಾನು ಏಂಜಲ್ ಫಿಶನ್ನು ನೋಡಿದೆ ಮತ್ತು ಕೆಲವು ಸೋಟೇಲ್ ಫಿಶಸ್ ಇತ್ತು. ಅದಾದಮೇಲೆ ನಾನು ಸ್ವಲ್ಪ ಆಲ್ಗೇಟರ್ಸ್ ಮತ್ತು ಸಕ್ಕರ್ ಫಿಶನ್ನು ನೋಡಿದೆ. ಈ ಮೀನಿನ ಟೇಲ್ ಸೋಟ್ ಥರ ಇದ್ದ ಕಾರಣ ಇದಕ್ಕೆ ಸೋಟೇಲ್ ಅಂತ ಹೆಸರು ಬಂದಿತ್ತು. ನೆಕ್ಸ್ಟ್ ಈ ಥರ ಒಂದು ಸೆಟಪ್ಪನ್ನು ನೋಡಿದೆ. ಇಂಡೋರಲ್ಲೇ ಒಂದು ವಾಟರ್ಫಾಲ್ ಥರ ಒಂದು ಸೆಟಪ್ ಮಾಡಿದ್ದಾರೆ. ನೋಡಲಿಕ್ಕೆ ತುಂಬಾ ಖುಷಿ ಆಯಿತು. ಈ ನೀರಲ್ಲಿ ಸ್ವಲ್ಪ ಬಾಬ್ಸ್ ಇತ್ತು ಮತ್ತು ಪ್ಲಾಟೀಸ್ ಇತ್ತು. ಸ್ವಲ್ಪ ಈಚೆ ನೋಡಿದರೆ ಟರ್ಟಲ್ಸ್ ಕೂಡ ಇತ್ತು. ಈ ಸ್ಟೇಟ್ಸಲ್ಲಿ ಮೇಲೆ ಹೋದರೆ ಪ್ಲಾಂಟೆಡ್ ಟ್ಯಾಂಕ್ಸ್ ಇದೆ ಅಂತ ಹೇಳಿದರು. ಇಲ್ಲಿ ಹೋಗೋ ಮುಂಚೆ ಈ ಪ್ಲೇಸ್ನ ಬಗ್ಗೆ ನಿಮಗೆ ಹೇಳ್ತೇನೆ. ಇದೇ ನಮ್ಮ ಬೆಂಗಳೂರು ಅಕ್ವೇರಿಯಂ. ಇಲ್ಲಿ ಹೋಗೋ ಮುಂಚೆ ಎಂಟ್ರೆನ್ಸ್ ಟಿಕೆಟ್ ತೆಗಿಬೇಕು. ಇಲ್ಲಿ ನೀವು ನೋಡ್ಬೋದು ವೀಕ್ ಡೇಗೆ ಒಂದು ಪ್ರೈಸ್ ಇದೆ ಮತ್ತು ವೀಕೆಂಡ್ಸ್ಗೆ ಬೇರೊಂದು ಪ್ರೈಸ್ ಇದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಈ ಸ್ಟೇಟ್ಸಲ್ಲಿ ಮೇಲೆ ಬಂದಾಗ ಈ ಥರ ಒಂದು ಪ್ಲಾಂಟೆಡ್ ಅಕ್ವೇರಿಯಮಿಂದ ತುಂಬಿದ ಜಾಗ ಸಿಕ್ಕಿತ್ತು. ಸೊ ಒಂದೊಂದಾಗಿ ಅಕ್ವೇರಿಯಮನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ನೋಡಿದ ಪ್ಲಾಂಟೆಡ್ ಅಕ್ವೇರಿಯಮಲ್ಲಿ ರ್ಯಾಮ್ಸ್ ಇತ್ತು. ಹಾಗೆಯೇ ಮೆಲ್ಲ ನೆಕ್ಸ್ಟ್ ಟ್ಯಾಂಕಿಗೆ ಹೋದೆ. ಇದರಲ್ಲಿ ನಿಯಾನ್ ಟೆಟ್ರಾಸ್ ಇತ್ತು. ತುಂಬಾ ಚೆನ್ನಾದ ಒಂದು ಸೆಟಪ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ನನಗೆ ಎಂಟ್ರೆನ್ಸ್ ಫೀ ಕೊಟ್ಟದ್ದು ಪೈಸಾ ವಸೂಲ್ ಅಂತ ಅನಿಸಿತ್ತು. ಎಲ್ಲ ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದರ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಅಕ್ವೇರಿಯಂನ ಸ್ಪೆಷಾಲಿಟಿ ಏನಂದರೆ ಎಲ್ಲ ಅಕ್ವೇರಿಯಂ ಕೆಳಗಡೆ ಆ ಫಿಶ್ನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ಫಿಶ್ ಎಲ್ಲಿ ನೋಡ್ತಿದ್ದೀರಾ ಅಂತ ಗೊತ್ತಾಗ್ತದೆ. ಈ ಫ್ಲೋರಲ್ಲಿ ಮೋಸ್ಟ್ ಆಫ್ ದ ಅಕ್ವೇರಿಯಮ್ಸಲ್ಲಿ ನಾನು ನೋಡಿದ್ದು ಟೆಟ್ರಾಸ್ಗಳೇ. ಎಲ್ಲ ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೆಟ್ರಾಸ್ ಇತ್ತು. ಸೊ ಎಲ್ಲ ನೋಡಲಿಕ್ಕೆ ಚೆನ್ನಾಗಿತ್ತು. ಈ ಅಕ್ವೇರಿಯಂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ.
ಹಾಗೆಯೇ ಒಂದೊಂದು ಎಕ್ವೇರಿಯಮ್ಗೆ ಹೋಗ್ತಾ ಇರುವ ನೋಡಿ ಅವತಾರ್ ಸೆಟಪಲ್ಲಿ ಫ್ಲೋಟಿಂಗ್ ಐಲ್ಯಾಂಡ್ಸ್ ಮತ್ತು ಈ ಮೀನುಗಳು ಒಂದು ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್. ನನ್ನ ಫಾಲೋವರ್ಸಲ್ಲಿ ತುಂಬ ಜನರು ನನ್ನ ಊರಿನವರು, ಅದಾದರೆ ಮಂಗಳೂರು ಮತ್ತು ಉಡುಪಿಯವರು. ಸೊ ಅವರಿಗೆ ಬೆಂಗಳೂರಿಗೆ ಬಂದು ಇದನ್ನು ನೋಡಲಿಕ್ಕೆ ಚಾನ್ಸ್ ಸಿಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಎಲ್ಲರೂ ನನ್ನ ವಿಡಿಯೋ ಥ್ರೂ ಇದನ್ನು ನೋಡ್ಬೋದು, ಫ್ರೀಯಾಗಿಯೇ ನೋಡ್ಬೋದು, ನಿಮಗೆ ಏನು ಎಂಟ್ರೆನ್ಸ್ ಫೀಸ್ ಕೊಡಲಿಕ್ಕೆ ಇಲ್ಲ. ನೀವೀಗ ಈ ವಿಡಿಯೋನ ನೋಡ್ತಿದ್ದೀರಾ, ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅದು ಮಾತ್ರ ಅಲ್ಲ, ಈ ಪ್ಲೇಸನ್ನು ನೀವು ಆಲ್ರೆಡಿ ವಿಸಿಟ್ ಮಾಡಿದರೆ ನಾನು ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ ಅಂತ ಕಮೆಂಟಲ್ಲಿ ಹೇಳಿ. ನೋಡಿ ಎಲ್ಲ ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ಎಷ್ಟು ಚೆನ್ನಾಗಿ ಡಿಫ್ರೆಂಟ್ ಆದ ಪ್ಲ್ಯಾಂಟ್ಸನ್ನು ಇಟ್ಟಿದ್ದಾರಂತ. ಇದರಲ್ಲಿ ನೋಡಿ ಡಿಫ್ರೆಂಟ್ ಸೆಟಪ್, ಟೋಟಲಿ ರಾಕ್ ಮತ್ತು ರೂಟ್ಸ್ ಇದ್ದು ಸೆಟಪ್. ಇಲ್ಲಿ ಗೌರಾಮೀಸನ್ನು ಇಟ್ಟಿದ್ದಾರೆ. ಇದು ನೋಡಿ ಸಿಕ್ಲಿಡ್ಸ್ಗಾಗಿ ರಾಕಿ ಸೆಟಪ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಯಾನ್ ಟೆಟ್ರಾ ಆದಮೇಲೆ ನನ್ನ ಫೇವ್ರೇಟ್ ಆದ ಫಿಶ್ ಯಾವುದಂದರೆ ಇದೆ ರಮಿನೋಸ್ ಟೆಟ್ರಾ. ನೋಡಿ ಒಂದು ಪ್ಲಾಂಟೆಡ್ ಟ್ಯಾಂಕಲ್ಲಿ ಈ ಮೀನು ಯಾವಾಗಲೂ ತುಂಬ ಚೆನ್ನಾಗಿ ಕಾಣ್ತದೆ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಪ್ಲಾಂಟೆಡ್ ಟ್ಯಾಂಕ್ ಇದ್ದರೆ ಈ ಥರ ಮೌಂಟೇನ್ ಮೀನು, ಇಲ್ಲಾಂದರೆ ನಿಯಾನ್ ಟೆಟ್ರಾಸ್, ಇಲ್ಲಾಂದರೆ ರಮಿನೋಸ್ ಟೆಟ್ರಾಸ್, ಈ ಥರ ಮೀನುಗಳನ್ನು ಯಾವಾಗಲೂ ಯೂಸ್ ಮಾಡಿ. ನೋಡಿ ನಾನು ಫಸ್ಟ್ ವೀಡಿಯೋದಿಂದ ಈಗ ತನಕ ನಾನು ತೋರಿಸಿದ್ರಲ್ಲಿ ಎಲ್ಲದರಲ್ಲಿ ಕಾಮನ್ ಅಂದರೆ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೆಟ್ರಾಸ್. ಸೊ ನೀವು ಕೂಡ ಯಾವಾಗಲೂ ಪ್ಲಾಂಟೆಡ್ ಟ್ಯಾಂಕನ್ನು ಸೆಟಪ್ ಮಾಡೋದಾದರೆ ಟೆಟ್ರಾಸನ್ನು ಮರಿಬೇಡಿ. ನಿಮಗೆ ಬೇರೊಂದು ಸೆಟಪ್ ಮಾಡಬೇಕಾದ್ರೆ ಅದರಲ್ಲಿ ನೀವು ಮಿನೋಸನ್ನು ಕೂಡ ಯೂಸ್ ಮಾಡ್ಬೋದು. ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ನಿಮಗೆ ಮೇಯ್ನಾಗಿ ಬರುವ ಪ್ರಾಬ್ಲಮ್ ಏನಂದರೆ ಮೇಂಟೆನೆನ್ಸ್. ಹೌದು, ಇದಕ್ಕೆ ನೀವು ಕಾರ್ಬನ್ ಡೈಆಕ್ಸೈಡ್ ಕೊಡಬೇಕು, ಮತ್ತು ಪ್ಲಾಂಟ್ಸ್ ಗ್ರೋ ಆದಾಗ ಅದನ್ನು ಟ್ರಿಮ್ ಮಾಡ್ತಾ ಇರಬೇಕು, ಮತ್ತು ಆಲ್ಗೆ ಬಿಲ್ಡಪ್ ಆದರೆ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಈ ಥರ ತುಂಬ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರ್ತದೆ. ಸೊ ಪ್ಲಾಂಟೆಡ್ ಟ್ಯಾಂಕನ್ನು ಸೆಟಪ್ ಮಾಡುವಾಗ ಅದಕ್ಕೆ ಕಂಪ್ಯಾಟೈಬಲ್ ಆಗಿರುವ ಫಿಶ್, ಅದಕ್ಕೆ ಫಿಲ್ಟರ್, ಮತ್ತು ಅದಕ್ಕೆ ಲೈಟ್, ಮತ್ತು ಅದಕ್ಕೆ ಹೀಟರ್ ಬೇಕಾ ಬೇಡವಾ, ಈ ಎಲ್ಲ ಥಿಂಗ್ಸನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಈ ಥರ ಒಂದು ಚೈನೀಸ್ ವಿಲೇಜ್ ಸೆಟಪ್ಪಲ್ಲಿ ಫಿಶ್ ಅಕ್ವೇರಿಯಮನ್ನು ನಾನು ಫಸ್ಟ್ ಟೈಮ್ ನೋಡಿರೋದು, ನೋಡಲಿಕ್ಕೆ ಖುಷಿ ಆಯಿತು. ನೆಕ್ಸ್ಟ್ ನೋಡಿ ಈ ಥರ ರಾಕ್ ಇದು ಡಿಸೈನ್. ಈ ಎಲ್ಲ ಅಕ್ವೇರಿಯಮ್ಗಳು ಥೀಮ್ ಬೇಸ್ಡ್, ಮತ್ತು ನಿಮಗೆ ಮನೆಗೆ ಹೋಗಿ ಈ ಥರನೇ ಸೆಟಪ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ಬೋದು. ನಿಮಗೆ ಕೂಡ ಪ್ಲಾಂಟೆಡ್ ಟ್ಯಾಂಕ್ ಮಾಡಲಿಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ದರೆ ನೀವು ನನಗೆ ಹೆಲ್ಪ್ ಅಂತ ಕಮೆಂಟ್ ಮಾಡಿ, ಮತ್ತು ನಾನು ನಿಮಗೆ ಮೆಸೇಜಲ್ಲಿ ಹೆಲ್ಪ್ ಮಾಡ್ತೇನೆ ಹೇಗೆ ನೀವು ಒಂದು ಪ್ಲಾಂಟೆಡ್ ಟ್ಯಾಂಕನ್ನು ಸೆಟಪ್ ಮಾಡ್ಬೋದು ಅಂತ. ನೀವು ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಪ್ಲಾಂಟೆಡ್ ಟ್ಯಾಂಕ್ ಮಾಡೋದಾದರೆ ಜಸ್ಟ್ ಸ್ವಲ್ಪ ಪ್ಲ್ಯಾಂಟ್ಸ್ನ ಬಗ್ಗೆ ರಿಸರ್ಚ್ ಮಾಡಿ, ಯಾವುದೆಲ್ಲ ನಿಮಗೆ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸ್ ಅಂತ, ಮತ್ತು ಸಾಯಿಲನ್ನು ಬೈ ಮಾಡಿ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ಸನ್ನು ಹಾಕಿ, ಮತ್ತು ನೀರನ್ನು 15 ಡೇಸಿಗೆ ಹಾಗೆಯೇ ಸೈಕಲ್ ಮಾಡಿ, ಅದಾದಮೇಲೆ ನೀವು ಮೀನನ್ನು ಈ ಪ್ಲಾಂಟೆಡ್ ಟ್ಯಾಂಕಲ್ಲಿ ಬಿಡ್ಬೋದು. ಇದು ನೋಡಿ ರಾಕಿ ಸೆಟಪ್ ವಿತ್ ಜಾವಾಮೋಸ್, ಎಷ್ಟು ಚೆನ್ನಾಗಿದೆ ಅಂತ. ನೀವೆಲ್ಲ ಗೌರಾಮೀಸಲ್ಲಿ ಪ್ಯಾರಡೈಸ್ ಗೌರಾಮಿ ಅಂತ ಕೇಳಿದ್ದೀರಾ? ಇದೇ ಅದು ಪ್ಯಾರಡೈಸ್ ಗೌರಾಮಿ. ಬೇರೆ ಗೌರಾಮೀಸಿಗೆ ಕಂಪೇರ್ ಮಾಡಿದರೆ ಈ ಗೌರಾಮಿಗೆ ಲಾಂಗ್ ಆಗಿ ಟೇರಲ್ಲಿರುತ್ತೆ, ಮತ್ತು ಇದು ತುಂಬ ಕಲರ್ಫುಲ್ ಆಗಿ ಕೂಡ ಇರ್ತದೆ, ಮತ್ತು ಇದು ನನ್ನ ಫೇವ್ರೆಟ್ ಆದ ಗೌರಾಮಿ. ಈ ಥೀಮನ್ನು ನೋಡಿ ಜುರಾಸಿಕ್ ಸ್ಪ್ಲ್ಯಾಶ್ ಅಂತೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಎಲ್ಲ ಗಪ್ಪೀಸ್ ಮೇಲೇ ಇದೆ. ಈ ಸೆಟಪ್ಪಲ್ಲಿ ಪೋಲಾರ್ ಪ್ಯಾರೆಟ್ಸ್ ಇದ್ದರೆ ಆ ಹೋಲ್ಸ್ ಒಳಗೆ ಹೋಗಿ ಬರ್ತಿತ್ತು. ಸೊ ಮೇ ಬಿ ರಾಂಗ್ ಸೆಲೆಕ್ಷನ್. ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ಇನ್ನೊಂದು ಫೇಮಸ್ ಆದ ಮೀನು ಹಾರ್ಲಿಕ್ವಿನ್ ರಾಸ್ಬೋರಾ. ಇದು ನೋಡಿ ಅದರ ಬಾಡಿಯಲ್ಲಿ ಈ ಥರ ಒಂದು ಬ್ಲ್ಯಾಕ್ ಕಲರ್ ಸ್ಟ್ರೈಪ್ ಥರ ಬರ್ತದೆ, ಮತ್ತು ಅದರ ಬಾಡಿಯಲ್ಲಿ ಆರೆಂಜ್ ಕಲರ್ ಇರ್ತದೆ. ಇಲ್ಲಿ ಕೆಲವು ಟ್ಯಾಂಕ್ಸಲ್ಲಿ ಕಲರ್ಫುಲ್ ಶ್ರಿಂಪ್ಸ್ ಕೂಡ ಇತ್ತು, ನೋಡಲಿಕ್ಕೆ ಕ್ಯೂಟಾಗಿ ಇತ್ತು. ನಿಮಗೆ ಶ್ರಿಂಪ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ? ಕಮೆಂಟ್ಸಲ್ಲಿ ಹೇಳಿ. ಈ ರೂಮಲ್ಲಿದ್ದ ದೊಡ್ಡ ಟ್ಯಾಂಕಲ್ಲಿ ಈ ಥರ ಡಿಸ್ಕಸ್ ಫಿಶ್ ಎಲ್ಲ ಇತ್ತು. ಈ ಸೆಟಪ್ ತುಂಬಾ ಚೆನ್ನಾಗಿತ್ತು. ಡಿಸ್ಕಸ್ ಫಿಶ್ ಇದಕ್ಕೆ ಫಿಟ್ ಆದ ಫಿಶ್. ಇದಾದಮೇಲೆ ನನ್ನ ಒನ್ ಆಫ್ ದ ಫೇವ್ರೆಟ್ ಫಿಶ್ ಆದ ಗೋಲ್ಡ್ ಫಿಶ್ ಟ್ಯಾಂಕಿಗೆ ಬಂದ್ವಿ. ಈ ಗೋಲ್ಡ್ ಫಿಶ್ಗಳು ಸ್ವಿಮ್ ಮಾಡೋದನ್ನು ಇಡೀ ದಿನ ನೋಡ್ತಾನೇ ಇರ್ಬೋದು. ಸ್ಲೋ ಮೋಷನ್ ಸ್ವಿಮ್ಮರ್ಸ್, ನೋಡಲಿಕ್ಕೂ ಕ್ಯೂಟಾಗಿರುತ್ತೆ. ಗೋಲ್ಡ್ ಫಿಶ್ ಮೇಲ ಫೀಮೇಲ್ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ಹೋಗಿ ಪಕ್ಕ ನೋಡಿ. ಫೈನಲಿ ತುಂಬ ಜನರ ಫೇವ್ರೆಟ್ ಟ್ಯಾಂಕ್ ಇದು ನೀಮೋ ಫಿಶ್ ಅಂತ ಹೇಳ್ತಾರೆ. ಇದರ ಆ್ಯಕ್ಚುಲ್ ಆದ ಹೆಸರು ಕ್ಲೌನ್ ಫಿಶ್. ಫೈಂಡಿಂಗ್ ನೀಮೋ ಮೂವಿಯಲ್ಲಿ ಈ ಫಿಶ್ನ ಬಗ್ಗೆ ಸ್ಟೋರಿ ಇದ್ದ ಕಾರಣ ಇದಕ್ಕೆ ನೀಮೋ ಅಂತ ಹೆಸರು ಬಂತು. ಇದರಿಂದಾಗಿ ನಮ್ಮ ಫೈಟರ್ ಫಿಶ್ನ ಹೆಸರು ಕೂಡ ನೀಮೋ ಕ್ಯಾಂಡಿ ಅಂತ ಹೆಸರು ಬಂತು. ಸೊ ಎಲ್ಲದಕ್ಕೆ ಒರಿಜಿನೇಷನ್ ಈ ಫಿಶ್. ನೆಕ್ಸ್ಟ್ ಈ ಥರ ಒಂದು ವಾಟರ್ಫಾಲ್ ಸೆಟಪ್ಪನ್ನು ನೋಡಿದೆ. ಅದಾದಮೇಲೆ ಈ ಥರ ಒಂದು ಬುದ್ಧ ಸೆಟಪ್ ಕೂಡ ಇತ್ತು. ಮತ್ತು ನೆಕ್ಸ್ಟ್ ನೋಡಿ ಈ ಥರ ಒಂದು ಪೈರೇಟ್ಸ್ ಶಿಪ್ ಇದು ಸೆಟಪ್ ಇತ್ತು. ಅದಾದಮೇಲೆ ಡಿಫ್ರೆಂಟ್ ಥೀಮ್ಸಲ್ಲಿ ಅಕ್ವೇರಿಯಮ್ಸನ್ನು ನೋಡಿದ್ವಿ. ಇದು ನೋಡಿ ಒಂದು ಮೌಂಟೇನ್ ರಾಕಿನ ಥೀಮಲ್ಲಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಮೀನಿನ ಬಗ್ಗೆ ನಿಮಗೆ ಹೆಸರು ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ನೀವು ನೋಟಿಸ್ ಮಾಡಿದ್ರಾ ಇಲ್ವಾ ಅಂತ ಗೊತ್ತಿಲ್ಲ, ಎಲ್ಲ ಪ್ಲಾಂಟೆಡ್ ಟ್ಯಾಂಕ್ಸಲ್ಲಿ ಆಲ್ಗೇಟರ್ಸ್ ಇಲ್ಲಾಂದರೆ ಕೋರಿಡೋರಸನ್ನು ಅವರು ಇಟ್ಟಿದ್ದಾರೆ. ಇದರಿಂದ ಟ್ಯಾಂಕ್ ಕ್ಲೀನಾಗಿ ಇರ್ತದೆ. ಈ ಫಿಶ್ನ ಹೆಸರು ಗೋಸ್ಟ್ ಫಿಶ್ ಅಂತ, ಬಟ್ ಇದು ಸ್ವಲ್ಪ ಹೆಲ್ತ್ ಕಮ್ಮಿ ಆಗಿರುವ ಥರ ಇತ್ತು, ಉಲ್ಟಾ ಸ್ವಿಮ್ ಮಾಡ್ತಾ ಇತ್ತು. ಈ ಟ್ಯಾಂಕ್ನ ಹೆಸರು ಸಿಕ್ಲಿಡ್ ಪ್ಯಾರಡೈಸ್ ಅಂತೆ.
ನೀರಿನ ಅಡಿಯಲ್ಲಿ ಕ್ಯಾಕ್ಟಸ್ ನೋಡಿದ್ದೀರಾ? ಮತ್ತು ಇದು ನೋಡಿ, ಈ ಥರ ಒಂದು ವುಡನ್ ಸೆಟಪ್ಪಲ್ಲಿ ಎಲ್ಲ ಪಿರಾನಾಸನ್ನು ಹಾಕಿದ್ದಾರೆ. ಟೆಟ್ರಾಸಲ್ಲಿ ಸೆರಾಪೆ ಟೆಟ್ರಾ ಅಂತ ಈ ಟೆಟ್ರಾ ಕೂಡ ಸ್ವಲ್ಪ ಫೇಮಸ್ ಅಕ್ವೇರಿಯಂ ಹಾಬೀಸಲ್ಲಿ. ನೆಕ್ಸ್ಟ್ ಒಂದು ಕೋರಲ್ ರೀಫನ್ನು ನೋಡಿದ್ವಿ. ಇದಾದ ಮೇಲೆ ಒಂದು ಫುಲ್ಲಿ ಚೈನೀಸ್ ಸೆಟಪ್ಪಲ್ಲಿ ಝೀಬ್ರಾ ಡ್ಯಾನ್ಯೂಸನ್ನು ನೋಡಿದ್ವಿ. ಇದರಲ್ಲಿ ಆರೆಂಜ್ ಮತ್ತು ಗ್ರೀನ್ ಕಲರ್ ಝೀಬ್ರಾ ಡ್ಯಾನ್ಯೂಸ್ ಇತ್ತು. ನೆಕ್ಸ್ಟ್ ಟ್ಯಾಂಕಿಗೆ ಹೋದಾಗ ಅದರಲ್ಲಿ ಟೆಟ್ರಾವಿನ ಇನ್ನೊಂದು ವೆರೈಟಿ ಇತ್ತು. ಸೊ ನಾನು ಯಾವ ಟ್ಯಾಂಕನ್ನು ನೋಡಿದರೂ ಅದರಲ್ಲಿ ಅಟ್ಲೀಸ್ಟ್ ಯಾವುದಾದ್ರು ಒಂದು ಡಿಫ್ರೆಂಟ್ ಟೈಪ್ ಆಫ್ ಟೆಟ್ರಾ ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಈ ಟ್ಯಾಂಕ್ ಸೆಟಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹಾಲಿವುಡ್ ಮೂವಿ ಸೆಟಪ್ ಥರ ಕಾಣ್ತಿದೆ. ಈ ಟ್ಯಾಂಕಲ್ಲಿ ಪರ್ಲ್ ಸ್ಕೇಲ್ ಗೌರಾಮಿ ಕಾಣ್ತಾ ಇತ್ತು ನೋಡಿ, ಎಲ್ಲ ಅಡಲ್ಟ್ ಸೈಜಲ್ಲಿ ಇತ್ತು. ನೆಕ್ಸ್ಟ್ ನಾನು ನೋಡಿದ ಟ್ಯಾಂಕಲ್ಲಿ ಒಂದು ಟ್ರೀನ ರೂಟಿನ ಸೆಟಪ್ಪಲ್ಲಿ ಇತ್ತು, ನೋಡಲಿಕ್ಕೆ ಚೆನ್ನಾಗೇ ಇತ್ತು. ಇದರಲ್ಲಿ ಕೂಡ ಆಲ್ಗೇಟರ್ಸ್ ಮಾತ್ರ ಇತ್ತು. ಸೊ ನೋಡಿ, ಮೋಸ್ಟ್ ಆಫ್ ದ ಟ್ಯಾಂಕಲ್ಲಿ ಆಲ್ಗೇಟರ್ಸ್ ಕಾಮನ್ ಆದ ಫಿಶ್, ಯಾಕೆಂದರೆ ಇದು ಆಲ್ಗೆ ಗ್ರೋತನ್ನು ಕಂಟ್ರೋಲ್ ಮಾಡ್ತದೆ. ಸ್ವಲ್ಪ ದೊಡ್ಡ ಟ್ಯಾಂಕಲ್ಲಿ ನೀವು ಪ್ಲಾಂಟೆಡ್ ಟ್ಯಾಂಕ್ ಆಗಿ ಸೆಟಪ್ ಮಾಡೋದಾದರೆ ಈ ಥರ ಫಿಶ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಆದಷ್ಟು ಕಲರ್ಫುಲ್ ಫಿಶ್ ಆ್ಯಡ್ ಮಾಡಿದರೆ ನಿಮ್ಮ ಪ್ಲಾಂಟೆಡ್ ಟ್ಯಾಂಕ್ ತುಂಬ ಬ್ರೈಟಾಗಿ ಕಾಣ್ತದೆ. ಈ ಟ್ಯಾಂಕಲ್ಲಿ ನಾನು ನೋಡಿದ್ದು ಬುದ್ಧ ಸೆಟಪ್ಪಲ್ಲಿ ಇರುವ ಟೈಗರ್ ಬಾಬ್. ನೀವು ಈ ಥರ ರೆಡ್ ಕಲರ್ ಟೈಗರ್ ಬಾಬ್ ನೋಡಿದರೆ ನನಗೆ ಕಮೆಂಟಲ್ಲಿ ಹೇಳಿ. ಕ್ಲೌನ್ ಫಿಶ್, ಅದಾದರೆ ನಿಮ್ಮ ಫಿಶಲ್ಲೇ ಸ್ವಲ್ಪ ಕಾಸ್ಟ್ಲಿಯಾದ ವೆರೈಟಿ ಇದೆ, ಪ್ಲಾಟಿನಮ್ ಕ್ಲೌನ್ ಫಿಶ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ನೋಡಿ ಇನ್ನೊಂದು ವೆರೈಟಿ ಆಫ್ ಟೆಟ್ರಾ ಮತ್ತು ಕಟ್ಟಾದ ಮರದ ಥೀಮಲ್ಲಿ ಮಾಡಿರುವ ಆಕ್ವಾಸ್ಕೇಪಿಂಗ್ ಚೆನ್ನಾಗಿದೆ ಅಲ್ವಾ. ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಫೈನಲಿ ನಮ್ಮ ಬೆಟಾ ಫಿಶ್ ಈ ವಿಡಿಯೋಗೆ ಬಂದಿದ್ದಾರೆ. ಇದನ್ನು ನಾನು ಚೆಕ್ ಮಾಡಿದೆ, ಇದು ಫುಲ್ ಮೂನ್ ಅಲ್ಲ, ಒಂದು OHM ಬೆಟಾ ಫಿಶ್. ಇಲ್ಲಿ ಒಂದೇ ಒಂದು ಟ್ಯಾಂಕಲ್ಲಿ ಸಿಂಗಲ್ ಬೆಟಾ ಫಿಶ್ ಇದೆ. ನೆಕ್ಸ್ಟ್ ನೋಡಿ, ಈ ಥರ ಡ್ರಿಫ್ಟ್ ವುಡೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರಂತ. ಈ ಮೀನಿನ ಬಗ್ಗೆ ನಾನು ಏನು ಹೇಳೋದು, ಇದು ಕೂಡ ಇನ್ನೊಂದು ವೆರೈಟಿ ಆಫ್ ಟೆಟ್ರಾನೇ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ನಾನಿಲ್ಲಿ ಒಂದು ಟೆರೇರಿಯಂ ನೋಡಿದೆ, ಇದರಲ್ಲಿ ನೋಡಿ ಗಪ್ಪೀಸ್ ಹಾಕಿದ್ದಾರೆ. ಲೆಫ್ಟಲ್ಲಿ ನೀವು ನೋಡ್ಬೋದು 2 ಮೇಲ್ಸ್ಗಳು ಗಲಾಟೆ ಮಾಡ್ತಾ ಇದೆ. ಬಟ್ ಈ ಪ್ಲಾಂಟೆಡ್ ಟ್ಯಾಂಕ್ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಇದು ನೋಡಿ, ಈ ಥರ ಸೆಟಪ್ಪಿಗೆಲ್ಲ ಅವರಿಗೆ ಐಡಿಯಾಸ್ ಎಲ್ಲಿಂದ ಬರ್ತದೆ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ನೀವು ಬೆಂಗಳೂರಿಗೆ ಬಂದರೆ ಇಲ್ಲಿ ಮಸ್ಟಾಗಿ ವಿಸಿಟ್ ಮಾಡಲೇಬೇಕು. ಇದು ನೋಡಿ, ಗೋಡೆಯಲ್ಲಿ ಈ ಥರ ಒಂದು ಪ್ಲಾಂಟೆಡ್ ಸೆಟಪ್ಪನ್ನು ಮಾಡಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ರೂಮಿಗೆ ಬಂದೆ. ಈ ಪ್ಯಾರೆಟ್ ಫಿಶ್ನ ಹೆಸರು ಕಿಂಗ್ ಕಾಂಗ್ ಪ್ಯಾರೆಟ್ಸ್ ಅಂತ. ನಾರ್ಮಲ್ ಪ್ಯಾರೆಟ್ಸ್ಗಿಂತ ಸ್ವಲ್ಪ ಗ್ರೋತ್ ಜಾಸ್ತಿ ಇರ್ತದೆ ಮತ್ತು ಕಲರ್ ಕೂಡ ತುಂಬ ಬ್ರೈಟಾಗಿ ಇರ್ತದೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಲೈಟಿಗೆ. ಈ ವೈಟ್ ಆ್ಯಂಡ್ ರೆಡ್ಗೆ ಸ್ಯಾಂಟಾ ಕ್ಲಾಸ್ ಪ್ಯಾರೆಟ್ ಅಂತ ಹೆಸರು ಬರ್ತದೆ. ಈ ಸೆಟಪ್ಪಲ್ಲಿ ಇವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಾದಮೇಲೆ ಇದರ ಲೆಫ್ಟ್ ಸೈಡಿನ ಅಕ್ವೇರಿಯಂಗೆ ನೋಡಿದೆ, ಅಲ್ಲಿ ಪಾಕು ಪಿರಾನಾಸ್ ಇತ್ತು. ಇವೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿತ್ತು. ಇದರ ಸೈಜ್ ಏನು ತುಂಬ ದೊಡ್ಡದಾಗ್ತದೆ. ಮತ್ತು ಈಚೆ ನೋಡಿದರೆ ಪ್ಯಾರೆಟ್ಸ್ ಕಿಸ್ ಮಾಡ್ತಾ ಇತ್ತು. ಸೊ ಇದನ್ನು ಒಂದು ವಿಡಿಯೋ ತೆಗೆದು ನನ್ನ ಫಾಲೋವರ್ಸ್ ಎಲ್ಲ ಖುಷಿಯಾಗಲಿ ಅಂತ ಇಟ್ಬಿಟ್ಟೆ. ಈ ರೂಮಲ್ಲಿ ಪ್ಯಾರೆಟ್ ಫಿಶನ್ನು ಬಿಟ್ಟರೆ ಬೇರೆ ಯಾವುದೂ ಫಿಶ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಈ ಒಂದು ಎಂಟಿ ಟ್ಯಾಂಕಲ್ಲಿ ಒಂದೇ ಒಂದು ಮೀನಿತ್ತು. ಇದರ ನೆಕ್ಸ್ಟ್ ಟ್ಯಾಂಕಲ್ಲಿ ಏನಿದೆ ನೋಡಿದರೆ ಒಂದು ಕೋರಲ್ ರೀಫ್ ಇತ್ತು ಮತ್ತು ಅದರಲ್ಲಿ ಕೆಲವು ನೀಮೋ ಫಿಶಸ್ ಇತ್ತು. ಸೊ ನೀವು ಕೂಡ ಒಂದು ಮೆರೈನ್ ಟ್ಯಾಂಕ್ ಸೆಟಪ್ ಮಾಡೋದಾದರೆ ಯಾವಾಗಲೂ ಈ ಥರ ಕೋರಲ್ಸ್ ಮತ್ತು ಅದಕ್ಕೆ ಬೇಕಾಗಿರುವ ವಾಟರ್ ಫಿಲ್ಟರ್ಸ್ ಅದೆಲ್ಲ ತಂದ ಮೇಲೇ ನೀವು ನಿಮ್ಮ ಈ ಥರ ಕ್ಲೌನ್ ಫಿಶನ್ನು ಮನೆಗೆ ತರಬೇಕು. ಇಲ್ಲದಿದ್ದರೆ ಇವುಗಳು ಸರ್ವೈವ್ ಆಗಲ್ಲ. ನೋಡಿ ಈ ಟ್ಯಾಂಕಲ್ಲಿ ಎಷ್ಟು ಹ್ಯಾಪಿಯಾಗಿದೆ ಅಂತ. ನೀವು ಮೆರೈನ್ ಟ್ಯಾಂಕ್ ಲವರ್ ಆದರೆ ಕಮೆಂಟಲ್ಲಿ ನನಗೆ ಹೇಳಿ. ಈ ರೂಮಿಂದ ಹೊರಗೆ ಬಂದರೆ ನೆಕ್ಸ್ಟ್ ಅಲ್ಲಿ ಒಂದು ಕೋಯಿ ಪಾಂಡ್ ಇದೆ ಅಂತ ಹೇಳಿದರು. ಸೊ ಆನ್ ದ ವೇ ನನಗೆ ಒಂದು ಚಿಕ್ಕ ಪ್ಲಾಂಟೆಡ್ ಟ್ಯಾಂಕ್ ಸಿಕ್ಕಿತ್ತು. ಅದರಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋದೆ. ಮತ್ತು ನೋಡುವಾಗ ಚಿಕ್ಕ ಚಿಕ್ಕ ಗಪ್ಪೀಸ್ಗಳ ಮರಿ ಇತ್ತು, ನೋಡಲಿಕ್ಕೆ ಕ್ಯೂಟಾಗಿತ್ತು. ಈ ಥರ ವಾಟರ್ ಲಿಲಿಯ ಸೆಟಪ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಮತ್ತು ಅದರಲ್ಲಿ ಈ ಥರ ಗಪ್ಪೀಸನ್ನು ಬಿಟ್ಟರೆ ಅವುಗಳು ಬ್ರೀಡಾಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ಕೋಯಿ ಪಾಂಡಿಗೆ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ರಶ್ ಆಗಿದೆ ಅಂತ. ಫೈನಲಿ ಆಚೆ ಈಚೆ ನುಗ್ಗಿ ನನಗೆ ಮೀನಿನ ವ್ಯೂ ಸಿಕ್ಕಿತ್ತು. ಎಲ್ಲ ಮೀನುಗಳು ತುಂಬ ಕಲರ್ಫುಲ್ ಆ್ಯಂಡ್ ಬ್ರೈಟ್ ಆಗಿ ಇತ್ತು. ನೋಡಲಿಕ್ಕೆ ತುಂಬ ಖುಷಿಯಾಯಿತು. ಸೊ ಈಗ ಈ ಪ್ಲೇಸಿನ ಸಮರಿಯ ಬಗ್ಗೆ ನಾನು ಹೇಳ್ತೇನೆ. ಇಲ್ಲಿ ಎಲ್ಲ ಫಿಶ್ಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ವೆರೈಟೀಸ್ ಆಫ್ ಫಿಶ್ ಕೂಡ ಇತ್ತು. ಆದರೆ ಇದರಲ್ಲಿ ಎಡಿಷನ್ ಆಗಿ ಮಾನ್ಸ್ಟರ್ ಟ್ಯಾಂಕ್ಸ್ ಆ್ಯಡ್ ಮಾಡ್ಬೋದು. ಇದು ನನ್ನ ಸಜೆಷನ್. ಯಾಕೆಂದರೆ ಮಾನ್ಸ್ಟರ್ ಫಿಶ್ ಲವರ್ಸಿಗೆ ಇಲ್ಲಿ ನೋಡಲಿಕ್ಕೆ ಏನೂ ಇಲ್ಲ. ಇಷ್ಟು ದೊಡ್ಡ ದೊಡ್ಡ ಅಕ್ವೇರಿಯಂ ಇಟ್ಕೊಂಡು ಮಾನ್ಸ್ಟರ್ ಫಿಶ್ ಇಲ್ಲದ್ರೆ ನಮಗೆ ಸ್ವಲ್ಪ ಬೇಜಾರೇ ಆಗ್ತದೆ. ಮತ್ತು ಎಲ್ಲ ಫಿಶ್ಗಳನ್ನು ನೋಡಿದರೆ ನಮಗೆ ನಾವು ಎಂಟ್ರೆನ್ಸಲ್ಲಿ ಕೊಟ್ಟಿರುವ ಈ ಫೀಸ್ ವ್ಯಾಲಿಡ್ ಅಂತ ಅನ್ನಿಸ್ತದೆ. ಸೊ ನಾನು ಹೇಳ್ತೇನೆ, ನೀವು ಒಮ್ಮೆ ಬ್ಯಾಂಗ್ಳೂರಿಗೆ ಬಂದರೆ ಈ ಪ್ಲೇಸನ್ನು ವಿಸಿಟ್ ಮಾಡಲೇಬೇಕು. ಇದು ಎಲ್ಲಿದೆ ಅಂದರೆ ನೀವು ಮೆಟ್ರೋಲ್ಲಿ ಬರೋದಾದರೆ ಕಬ್ಬನ್ ಪಾರ್ಕ್ ಹತ್ರನೇ ಇದೆ. ಸೊ ಕಬ್ಬನ್ ಪಾರ್ಕ್ ಮೆಟ್ರೋಯಿಂದ ಇಳಿದು
ಅಲ್ಲಿಂದ ನಡ್ಕೊಂಡೇ ಬರ್ಬೋದು. ಸೊ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ಪಾರ್ಟ್ನರ್ಸ್ ಯಾರಾದರೂ ಫಿಶ್ ಲವರ್ಸ್ ಆಗಿದ್ದರೆ, ಅವರಿಗೆ ಫಿಶ್ ತುಂಬ ಇಷ್ಟ ಇದ್ದರೆ ಅವರನ್ನು ಇಲ್ಲಿ ಕರ್ಕೊಂಡು ಬನ್ನಿ. ಅವರಿಗೆ ತುಂಬ ಇಷ್ಟ ಆಗ್ತದೆ, ತುಂಬ ಖುಷಿ ಪಡ್ತಾರೆ. ಫ್ಯಾಮಿಲಿ ಜೊತೆ ಬರಲಿಕ್ಕೆ ಕೂಡ ಇದು ಒಂದು ತುಂಬ ಚೆನ್ನಾಗಿರುವ ಪ್ಲೇಸ್. ಸೊ ಈ ಪ್ಲೇಸನ್ನು ಮಿಸ್ ಮಾಡಬೇಡಿ. ನಮ್ಮ ಬೆಂಗಳೂರಲ್ಲೇ ಇದೆ, ನಾವು ಸಪೋರ್ಟ್ ಮಾಡಬೇಕಲ್ವಾ? ಹಾಗೆಯೇ ನನಗೆ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.